ರಾಜ್ಯಪಾಲರಿಗೆ ಕುಮಾರಸ್ವಾಮಿ ನಿಯೋಗ ದೂರು ವಿಚಾರ ಅದಕ್ಕೆ ಸಂಬಂಧಪಟ್ಟಂತೆ ಎಚ್ಡಿಕೆಗೆ ಡಿಕೆಶಿ ಟಾಂಗನ್ನು ಕೊಟ್ಟಿದ್ದಾರೆ. ರಾಜ್ಯಪಾಲರಿಗೆ ಕುಮಾರಸ್ವಾಮಿ ನಿಯೋಗ ದೂರು ವಿಚಾರ ಬಸವಣ್ಣನ ವಚನದ ಮೂಲಕ ಎಚ್ಡಿಕೆಗೆ ಡಿಕೆಶಿ ಟಾಂಗನ ಕೊಟ್ಟಿದ್ದಾರೆ. ಲೋಕದ ಡೊಂಕನ್ನು ನೀವೇಕೆ ತಿದ್ದುವಿರಿ? ನಿಮ್ಮ ದನ ಸಂತೈಸಿಕೊಳ್ಳಿ. ಮೊದಲು ನಿಮ್ಮ ಮನೆಯ ರಿಪೇರಿ ಮಾಡಿ ಡೊಂಕನ್ನ ತಿದ್ದಿಕೊಳ್ಳಿ. ಮೊದಲು ನಾವು ಇದನ್ನ ಪಾಲನೆ ಮಾಡಿಕೊಂಡು ಹೋಗೋಣ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ ಅಂತ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ರಾಜ್ಯಪಾಲರಿಗೆ ಕುಮಾರಸ್ವಾಮಿ ಅವರ ನಿಯೋಗ ದೂರು ವಿಚಾರ ಬಸವಣ್ಣನವರ ವಚನದ ಮೂಲಕ ಎಚ್ಡಿಕೆಗೆ ಡಿಕೆಶಿ ಟಾಂಗನ ಕೊಟ್ಟಿದ್ದಾರೆ. ಲೋಕದ ಡೊಂಕನ್ನ ನೀವೇಕೆ ತಿದ್ದುವಿರಿ? ನಿಮ್ಮ ದನವನ್ನ ಸಂತೈಸಿಕೊಳ್ಳಿ. ಮೊದಲು ನಿಮ್ಮ ಮನೆಯ ರಿಪೇರಿ ಮಾಡಿ ಡೊಂಕನ್ನ ತಿದ್ದಿಕೊಳ್ಳಿ. ಮೊದಲು ನಾವು ಇದನ್ನ ಪಾಲನೆ ಮಾಡಿಕೊಂಡು ಹೋಗೋಣ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ ಅನ್ನೋ ಒಂದು ಮಾತನ್ನು ಕೂಡ ಹೇಳಿರುವಂತದ್ದು. ಕೆಲಸ, ರಾಜ್ಯದ ಕೆಲಸ. ಓಕೆ, ಬಸವಣ್ಣವರು ಏನು ಹೇಳಿದ್ದಾರೆ? ಲೋಕಕ್ಕೆ ಲೋಕದ ಡೊಂಕು ಲೋಕದ ಡೊಂಕಕ್ಕೆ ನೀವೇಕೆ ತಿದ್ದುವಿರಿ? ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ. ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ. ಬೇರೆಯವರ ಇದಕ್ಕೆ ಯಾಕಷ್ಟು ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ. ಫಸ್ಟ್ ನಿಮ್ ಮನೆ ರಿಪೇರಿ ಮಾಡ್ಕೊಡಿ ಅಂತ ಹೇಳಿದ್ದಾರೆ ಎಲ್ಲರಿಗೂ ಕೂಡ. ಬೇರೆಯವ್ರ ಬಗ್ಗೆ ಯಾಕೆ ಮಾತಾಡ್ತೀರಿ? ಲೋಕದ ಡಂಕ ಯಾಕೆ ಹೇಳ್ತಾ ಇದೀರಿ? ನಿಮ್ ಮನೇಲಿರೋ ಡೊಂಕನ, ನಿಮ್ಮಲ್ಲಿರೋ ಡೊಂಕನ ನೀವು ಕಿತ್ಕೊಳ್ಳಿ ಅಂತ ಹೇಳಿದ್ದಾರೆ. ಅದನ್ನ ನಾವು ಪಾಲನೆ ಮಾಡ್ಕೊಂಡು ಹೋಗೋಣ. ಮಿಕ್ಕಿದ ವಿಚಾರ ಮಾತಾಡಕ್ಕೆ ನಾವು ಮಾಡ್ತಾ ಇರೋದು ಬಸವಣ್ಣನ ಕೆಲಸ, ರಾಜ್ಯದ ಕೆಲಸ. ರಾಜ್ಯಪಾಲರಿಗೆ ಕುಮಾರಸ್ವಾಮಿ ನಿಯೋಗ ದೂರು ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಸವಣ್ಣನವರ ವಚನವನ್ನ ಮೂಲಕ ಎಚ್ಡಿಕೆಗೆ ಡಿಕೆಶಿ ಟಾಂಗನ್ನ ಇಲ್ಲಿ ಕೊಟ್ಟಿರುವಂತದ್ದು. ಲೋಕದ ಡೊಂಕನ್ನ ನೀವೇಕೆ ತಿದ್ದುವಿರಿ? ನಿಮ್ಮ ದನವನ್ನ ಸಂತೈಸಿಕೊಳ್ಳಿ. ಮೊದಲು ನಿಮ್ಮ ಮನೆಯ ರಿಪೇರಿ ಮಾಡಿ ಡೊಂಕನ್ನ ತಿದ್ದಿಕೊಳ್ಳಿ. ಮೊದಲು ನಾವು ಇದನ್ನ ಪಾಲನೆ ಮಾಡಿಕೊಂಡು ಹೋಗೋಣ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ ಅನ್ನೋ ಒಂದು ಮಾತನ್ನು ಕೂಡ ಈಗಾಗಲೇ ಹೇಳಿರುವಂಥದ್ದು. ಈಗಾಗಲೇ ಸಾಕಷ್ಟು ಚರ್ಚೆ ಕೂಡ ಆಗ್ತಾ ಇತ್ತು ರಾಜ್ಯ ರಾಜಕೀಯದಲ್ಲಿ. ಯಾಕಂದರೆ SIT ತನಿಖೆ ಸೂಕ್ತವಾಗಿ ಆಗ್ತಾ ಇಲ್ಲ, ಲೋಪ ಕಂಡು ಬರ್ತಾ ಇದೆ. ಇನ್ನು SIT ಶಿವಕುಮಾರ್ ಅವರ ತನಿಖಾ ಸಂಸ್ಥೆ ಮತ್ತು ಸಿದ್ದರಾಮಯ್ಯನವರ ತನಿಖಾ ಸಂಸ್ಥೆ ಅನ್ನೋ ಒಂದು ಆರೋಪವನ್ನು ಕೂಡ ಮಾಡ್ತಾ ಇದ್ರು ಕುಮಾರಸ್ವಾಮಿ. ಇನ್ನು ರಾಜ್ಯಪಾಲರಿಗೆ ದೂರನ್ನು ಕೂಡ ಸಲ್ಲಿಕೆ ಮಾಡಿದ್ರು. ಆ ಹಿನ್ನೆಲೆಯಲ್ಲಿ ಅದಕ್ಕೆ ತಿರುಗೇಟನ್ನು ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್. ರಾಜ್ಯಪಾಲರಿಗೆ ಯಾವಾಗ ಕುಮಾರಸ್ವಾಮಿ ನಿಯೋಗವಾಗಿ ದೂರನ್ನ ಕೊಡುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಈಗ ಡಿಕೆಶಿ ಕೂಡ ಒಂದು ಟಾಂಗನ್ನು ಕೊಟ್ಟಿದ್ದಾರೆ. ಬಸವಣ್ಣನವರ ವಚನದ ಮೂಲಕ ಡಿಕೆಶಿಗೆ ಟಾಂಗನ್ನು ಕೊಟ್ಟಿರುವಂಥದ್ದು. ನಾವು ಮೊದಲು ಈಗ ಚಿಕ್ಕದೊಂದು ವಿರಾಮ, ಮತ್ತೆ ಸುದ್ದಿ ಮುಂದುವರಿಯುತ್ತೆ.